ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಮೊದಲನೆಯ ಭಾನುವಾರವನ್ನು ಮಾನವ ದೌರ್ಬಲ್ಯಕ್ಕಿಂತ ಮಹತ್ತರವಾದ ದೈವಿಕ ಕೃಪೆ ಎಂಬ ವಿಷಯವನ್ನು ಧ್ಯಾನಿಸುತ್ತಾ ಸ್ವಾಗತಿಸುವ. ತಪಸ್ಸು ಕಾಲವನ್ನು ನಾವು ಪ್ರಾರಂಭಿಸುತ್ತಿದ್ದಂತೆ ಧರ್ಮಸಭೆ ನಮ್ಮನ್ನು ಸತ್ಯ ಮತ್ತು ಕೃಪೆಯ ಹುದೋಟಕ್ಕೆ ಕರೆದೊಯ್ಯುತ್ತದೆ. ಇಂದಿನ ವಾಚನಗಳು ಮಾನವನ ದುರ್ಬಲ ಆರಂಭ, ವಿಮೋಚನೆಯ ಪ್ರಬಲ ಭರವಸೆ ಮತ್ತು ಕ್ರಿಸ್ತನ ವಿಜಯಶಾಲಿ ವಿಧೇಯತೆಯನ್ನು ಬಹಿರಂಗಪಡಿಸುತ್ತವೆ. ಏದೆನ್ ಉದ್ಯಾನದಿಂದ ಪ್ರಲೋಭನೆಯ ಬೆಂಗಾಡಿನವರೆಗೆ ನಾವು ಆ ವಿಧೇಯತೆ ಮತ್ತು ದೈವಿಕ ಕರುಣೆಯ ನಾಟಕವನ್ನು ವೀಕ್ಷಿಸುತ್ತೇವೆ. ತಪಸ್ಸು ಕಾಲ ನಮ್ಮ ವೈಯಕ್ತಿಕ ಬೆಂಗಾಡನ್ನು ಎದುರಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಅದು ನಮ್ಮ ಆಸೆಗಳು, ಹೋರಾಟಗಳು ಮತ್ತು ಗುಪ್ತ ಅಂಜೂರದ ಎಲೆಗಳು. ಆದರೂ ಪಾಪದ ನಿಮಿತ್ತ ಗಾಯಗೊಂಡ ಮನುಷ್ಯತ್ವವನ್ನು ಕ್ರಿಸ್ತನು ಈಗ ವಿಧೇಯತೆಯ ಪ್ರೀತಿಯ ಮೂಲಕ ಪುನಃಸ್ಥಾಪಿಸುತ್ತಾನೆ ಎಂದು ಅದು ನಮಗೆ ಭರವಸೆ ನೀಡುತ್ತದೆ. ಒಬ್ಬ ಯುವ ವಾಸ್ತುಶಿಲ್ಪಿ ಒಮ್ಮೆ ತನ್ನ ಕನಸಿನ ಮನೆಯನ್ನು ವಿನ್ಯಾಸಗೊಳಿಸಿದನು. ಪ್ರತಿಯೊಂದು ವಿವರವೂ ಅವನ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಯನ್ನು ಪ್ರತಿಬಿಂಬಿಸುವಂತಿತ್ತು. ಬೆಳಕು ಕೊಠಡಿಗಳಲ್ಲಿ ತುಂಬುವಂತೆ ಅವನು ಎಲ್ಲೆಡೆ ದೊಡ್ಡ ಗಾಜಿನ ಕಿಟಕಿಗಳನ್ನು ಇರಿಸಿದನು. ಮನೆ ಮುಗಿದ ನಂತರ ಅದು ಭವ್ಯವಾಗಿ ಕಾಣಿಸಿತು. ಆದರೆ ಕೆಲವೇ ತಿಂಗಳುಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡವು. ಕಾಲೋಚಿತ ಪ್ರವಾಹಗಳ ವಿರುದ್ಧ ಅಡಿಪಾಯವನ್ನು ಪರೀಕ್ಷಿಸಲಿಲ್ಲ. ಕಾರಣ ಅವನ ದೃಷ್ಟಿ ಅಡಿಪಾಯದ ಮೇಲಿರಲಿಲ್ಲ. ನಾಚಿಕೆ ಪಡುತ್ತಾ ಬಣ್ಣ ಮತ್ತು ಪರದೆಗಳಿಂದ ಬಿಟ್ಟ ಬಿರುಕುಗಳನ್ನು ಮರೆಮಾಡಲು ಪ್ರಯತ್ನಿಸಿದನು. ಆದರೆ ಬಿರುಕುಗಳು ದೊಡ್ಡದಾಗುತ್ತಾ ಹೋದಾಗ ಅವನು ಕೊನೆಗೆ ಒಬ್ಬ ಅನುಭವಿ ವಾಸ್ತುಶಿಲ್ಪಿಯನ್ನು ಕರೆದು ಪರೀಕ್ಷಿಸಿದನು. ಆಗ ಅನುಭವಿ ಹೇಳಿದ ಮಾತು, ನೆಲ ಪರೀಕ್ಷೆ ಮಾಡದೆ ನೀನು ನಿನ್ನ ಕಣ್ಣುಗಳಿಗೆ ರಮಣೀಯವಾದುದನ್ನು ಮಾತ್ರ ಉಂಟು ಮಾಡಿದೀಯಾ ಮತ್ತು ಹಾಗೆಯೇ ಮನೆಯನ್ನು ನಿರ್ಮಿಸಿದೀಯಾ ಎಂದು ಹೇಳಿದನು. ಆಗ ಮನೆಯನ್ನು ಪುನರ್ ನಿರ್ಮಿಸಬೇಕಾಗಿ ಬಂತು. ಬಣ್ಣ ಬಣ್ಣದ ಕಿಟಕಿಗಳ ಮೇಲಿದ್ದ ಆಸಕ್ತಿ ಈಗ ಅಡಿಪಾಯದ ಮೇಲೆ ಕೇಂದ್ರೀಕೃತವಾಯಿತು. ತಪಸ್ಸು ಕಾಲದ ಮೊದಲನೇ ಭಾನುವಾರವು ಅದೇ ಸತ್ಯವನ್ನು ನಮಗೆ ಪರಿಚಯಿಸುತ್ತದೆ. ಮಾನವ ಒಮ್ಮೆ ವಿಧೇಯತೆಗಿಂತ ಸ್ವಾರ್ಥ ಸಂತೋಷವ ಬಯಸಿ ಬದುಕು ಕಟ್ಟಲು ನಿರ್ಧರಿಸಿದನು. ಆದರೆ ಕ್ರಿಸ್ತನು ಕೇವಲ ಬಿರುಕುಗಳನ್ನು ಸರಿಪಡಿಸಲು ಅಲ್ಲ, ಬದಲಾಗಿ ಜೀವಕ್ಕೆ ಹೊಸ ಅಡಿಪಾಯವ ಹಾಕಲು ಬರುತ್ತಾನೆ. ಮಾನವ ಕಲ್ಪನೆಗಳ ದೌರ್ಬಲ್ಯತೆ. ಆದಿಕಾಂಡ ಪುಸ್ತಕವು 2 ಸೃಷ್ಟಿ ನಿರೂಪಣೆಗಳನ್ನು ನೀಡುತ್ತದೆ. ಐತಿಹಾಸಿಕವಾಗಿ ವಿದ್ವಾಂಸರು ಇವುಗಳನ್ನು ಯಾವಿಸ್ಟ್ ಮತ್ತು ಯಾಜಕ ಸಂಪ್ರದಾಯಗಳೆಂದು ಗುರುತಿಸುತ್ತಾರೆ. ಈ ಸಂಪ್ರದಾಯಗಳನ್ನು ದೇಶಭ್ರಷ್ಟತೆಯ ನಂತರ ಪರಿಷ್ಕರಣಕಾರರು ಒಟ್ಟಿಗೆ ನೇಯುತ್ತಾರೆ. ದೈವಶಾಸ್ತ್ರೀಯವಾಗಿ ಈ ದ್ವಂದ್ವ ನಿರೂಪಣೆಯು ವಿರೋಧಾಭಾಸವಲ್ಲ, ಆದರೆ ಪೂರಕವಾಗಿದೆ. ಆದಿಕಾಂಡ ಅಧ್ಯಾಯ 1 ವಿಶ್ವಕ್ರಮವನ್ನು, ದೈವಿಕ ಸಾಮರಸ್ಯದ ಪರಾಕಾಷ್ಠೆಯಾಗಿ ಮನುಷ್ಯತ್ವವನ್ನು ಪ್ರಸ್ತುತಪಡಿಸುತ್ತದೆ. ಆದಿಕಾಂಡ ಅಧ್ಯಾಯ 2 ಅನ್ಯೋನ್ಯತೆಯನ್ನು ಪ್ರಸ್ತುತಪಡಿಸುತ್ತದೆ. ಅದು ಸರ್ವೇಶ್ವರ ದೇವರು ಮಣ್ಣಿನ ಧೂಳಿನಿಂದ ಮಾನವನನ್ನು ರೂಪಿಸಿ ಅವನ ಮೂಗಿನೊಳಗೆ ಜೀವದ ಉಸಿರನ್ನು ಊದಿದರು. ಆಗ ಮಾನವ ಜೀವಂತ ವ್ಯಕ್ತಿಯಾದನು. ಆದ್ದರಿಂದ ಮಾನವ, ಧೂಳು ಮತ್ತು ದೈವಿಕ ಉಸಿರು 2. ಆದಿಕಾಂಡ ಅಧ್ಯಾಯ 3 ವಾಕ್ಯ 6ರಲ್ಲಿ ಅದು ಕಣ್ಣಿಗೆ ರಮಣೀಯವಾಗಿದೆ ಎಂಬ ನುಡಿಗಟ್ಟು ಆಳವಾದ ಮಾನವಶಾಸ್ತ್ರವನ್ನು ವ್ಯಕ್ತಪಡಿಸುತ್ತದೆ. ಬಯಕೆಗೆ ಹೀಬ್ರೂ ಪದ ತಾವ ಆಳವಾದ ಆಂತರಿಕ ಹಂಬಲದ ಬಗ್ಗೆ ಹೇಳುತ್ತದೆ. ಕಣ್ಣುಗಳು ದೂರದಿಂದ ಗ್ರಹಿಸುವ ವಿವೇಚನೆಯನ್ನು ಸೂಚಿಸುತ್ತವೆ. ಬಯಕೆಯು ವಿಧೇಯತೆಯನ್ನು ಮೀರಿದಾಗ ಪಾಪ ಪ್ರಾರಂಭವಾಗುತ್ತದೆ. ಅದು ಮನಸ್ಸು, ಹೃದಯವು ಈಗಾಗಲೇ ಹಂಬಲಿಸುವುದನ್ನು ತರ್ಕಬದ್ಧಗೊಳಿಸಿದಾಗ. ಮರಗಳು ಸ್ವಾತಂತ್ರ್ಯ ಮತ್ತು ಮಿತಿಗಳನ್ನು ಸಂಕೇತಿಸುತ್ತವೆ. ಜೀವವೃಕ್ಷವು ಸಹಭಾಗಿತ್ವವನ್ನು ಪ್ರತಿನಿಧಿಸುತ್ತದೆ. ಒಳಿತು ಕೆಡುಕುಗಳ ಸೂಚಿಸುವ ಜ್ಞಾನದ ಮರ ನೈತಿಕ ಸ್ವಾಯತ್ತತೆಯನ್ನು ಸೂಚಿಸುತ್ತದೆ. ದೇವರನ್ನು ಹೊರತುಪಡಿಸಿ ಒಳಿತು ಕೆಡುಕುಗಳ ನಿರ್ಧರಿಸುವ ಬಯಕೆ. ವಂಚಕ 6 ಎಂದು ವಿವರಿಸಲಾದ ಸರ್ಪವು ಸೂಕ್ಷ್ಮವಾದ ವಿರೂಪವನ್ನು ಪ್ರತಿನಿಧಿಸುತ್ತದೆ. ನಂತರದ ಬೈಬಲ್ ಸಂಪ್ರದಾಯವು ಸರ್ಪವನ್ನು ಸೈತಾನನೊಂದಿಗೆ ಗುರುತಿಸುತ್ತದೆ. ಪ್ರಕಟಣೆಯ ಗ್ರಂಥ ಅಧ್ಯಾಯ 12 ವಾಕ್ಯ 9. ಆದರೆ ಆದಿಕಾಂಡ ಅದು ಇನ್ನೂ ಒಂದು ಜೀವಿ ಎಂದು ಒತ್ತಿ ಹೇಳುತ್ತದೆ. ದುಷ್ಟವು ದೇವರೊಂದಿಗೆ ಸಹ ಶಾಶ್ವತವಲ್ಲ. ಅದು ಸ್ವಾತಂತ್ರ್ಯದ ದುರುಪಯೋಗದ ಮೂಲಕ ಸೃಷ್ಟಿಯೊಳಗೆ ಉದ್ಭವಿಸುತ್ತದೆ. ಆದಾಮ ಮತ್ತು ಅವಳು ಅಂಜೂರದ ಎಲೆಗಳನ್ನು ಹೊಲಿದು ಹೊದಿಕೆಯಾಗಿ ಉಟ್ಟುಕೊಳ್ಳುವುದು ಅವರು ಸ್ವಯಂ ರಕ್ಷಣೆಗೆ ಪ್ರಯತ್ನಿಸುವ ಕಾರ್ಯವನ್ನು ತೋರಿಸುತ್ತದೆ. ಹೀಬ್ರೂ ಕ್ರಿಯಾಪದವಾದ ತಾಪರ್ ಇಲ್ಲಿ ಹೊದಿಕೆ ಹೊಲಿಯುವ ಕಾರ್ಯ ಅವಮಾನವನ್ನು ಮರೆಮಾಡಲು ಮಾನವನ ಪ್ರಯತ್ನ ಎಂದು ಸೂಚಿಸುತ್ತದೆ. ಇದು ದೇವರ ಸ್ವಯಂ ಮತ್ತು ಪರಸ್ಪರ ಸಂಬಂಧಗಳನ್ನು ಮುರಿಯುವ ಪಾಪ. ಇಲ್ಲಿ ನಾವು ಕಲಿಯುವ ಮುಖ್ಯ ಪಾಠ, ವಿಧೇಯತೆ ಇಲ್ಲದ ಸ್ವಾಯತ್ತತೆ ಪರಕೀಯತೆಯನ್ನು ಉಂಟು ಮಾಡುತ್ತದೆ.
ದೈವಿಕ ಜ್ಞಾನದಿಂದ ಬೇರ್ಪಟ್ಟ ಮಾನವನ ವಿಚಾರಗಳು ಅಭಿವೃದ್ಧಿ ಹೊಂದಲು ಅಲ್ಲ, ಬದಲಾಗಿ ಅವಮಾನದಿಂದ ಅಡಗಿಕೊಳ್ಳಲು ಕಾರಣವಾಗುತ್ತವೆ. ನ್ಯಾಯಪರತೆಯ ಶಾಶ್ವತ ಪರಿಣಾಮ. ರೋಮನರಿಗೆ ಬರೆದ ಪತ್ರದಲ್ಲಿ ಪ್ರೇಷಿತ ಪೌಲನು ವ್ಯಾಪಕವಾದ ದೈವಶಾಸ್ತ್ರದ ದೃಷ್ಟಿಯನ್ನು ಪ್ರಸ್ತುತಪಡಿಸುತ್ತಾನೆ. ಪಾಪ ಒಬ್ಬ ಮನುಷ್ಯನ ಮೂಲಕ ಪ್ರವೇಶಿಸಿತು, ಹಾಗೆಯೇ ಸಾವು ಪಾಪದ ಮೂಲಕ ಪ್ರವೇಶಿಸಿತು. ಮೋಶೆ ನೀಡಿದ ಧರ್ಮಶಾಸ್ತ್ರದ ಮುಂಚೆಯೇ ಪಾಪದ ಪರಿಕಲ್ಪನೆ ಅಸ್ತಿತ್ವದಲ್ಲಿತ್ತು ಎಂದು ಪೌಲನು ಒತ್ತಾಯಿಸುತ್ತಾನೆ. ಹೀಗಾಗಿ ಧರ್ಮಶಾಸ್ತ್ರ ಆ ಅಸ್ತಿತ್ವದ ಬಹಿರಂಗಪಡಿಸುತ್ತದೆ, ವಿನಃ ಪಾಪವನ್ನು ಹುಟ್ಟುಹಾಕುವುದಿಲ್ಲ. ಪೌಲನು ಅಪರಾಧವನ್ನು ಉಚಿತ ಕೊಡುಗೆಯೊಂದಿಗೆ ಹೋಲಿಸುತ್ತಾನೆ. ಒಬ್ಬ ಮನುಷ್ಯನ ಅವಿಧೇಯತೆಯು ಅಪರಾಧ ತಂದಿತು, ಆದರೆ ಒಬ್ಬ ಮನುಷ್ಯನ ವಿಧೇಯತೆಯು ನ್ಯಾಯಪರತೆಯನ್ನು ಮತ್ತು ಉಚಿತ ಕೊಡುಗೆಯನ್ನು ತರುತ್ತದೆ. ಇಲ್ಲಿ ಪೌಲನ ಹೇಳಿಕೆ ಒಂದು ವಿಶಿಷ್ಟತೆಯನ್ನು ತೋರಿಸುತ್ತದೆ. ಮುಂಬರುವ ಕ್ರಿಸ್ತನ ಪ್ರಕಾರವನ್ನು ಆದಾಮನು ಮುಂಚಿತವಾಗಿ ಸೂಚಿಸುತ್ತಾನೆ ಎಂದು. ಕಾರಣ, ಪೌಲನು ಕೃಪೆಯ ಸಾರ್ವತ್ರಿಕತೆಯನ್ನು ಸಮರ್ಥಿಸುತ್ತಾನೆ. ಪಾಪದ ವ್ಯಾಪ್ತಿಯು ಸಾರ್ವತ್ರಿಕವಾಗಿದ್ದರೆ ಕೃಪೆಯು ಅದನ್ನು ಮೀರುವ ಸಾರ್ವತ್ರಿಕ ವ್ಯಾಪ್ತಿಯಾಗಿದೆ. ಪೌಲನ ಪ್ರಕಾರ ಅನ್ಯ ಜನರಿಗೆ ಶುಭ ಸಂದೇಶವ ಸಾರುವುದು ಈ ಸತ್ಯವನ್ನು ಅವಲಂಬಿಸಿರುತ್ತದೆ. ಅಂದರೆ ರಕ್ಷಣೆಯು ಒಂದು ಜನಾಂಗೀಯ ಸವಲತ್ತು ಅಲ್ಲ, ಅದು ದೈವಿಕ ಉಪಕ್ರಮ. ದೈವಶಾಸ್ತ್ರದ ಪ್ರಕಾರ ಆದಾಮನು ಸ್ವಾಯತ್ತತೆಯನ್ನು ಪ್ರತಿಪಾದಿಸುವ ಮಾನವೀಯತೆಯನ್ನು ಪ್ರತಿನಿಧಿಸುತ್ತಾನೆ. ಕ್ರಿಸ್ತನು ವಿಧೇಯ ಪುತ್ರತ್ವವನ್ನು ಸಾಕಾರಗೊಳಿಸುತ್ತಾನೆ. ಆದಾಮನಲ್ಲಿ ಮನುಷ್ಯತ್ವವು ಏನನ್ನಾದರೂ ಗ್ರಹಿಸಲು ಪ್ರಯತ್ನಿಸುತ್ತದೆ, ಆದರೆ ಕ್ರಿಸ್ತನಲ್ಲಿ ಮನುಷ್ಯತ್ವ ಕೃಪೆಯನ್ನು ಯಥೇಚ್ಛವಾಗಿ ಸ್ವೀಕರಿಸುತ್ತದೆ. ಆದಾಮನು ನಾಚಿಕೆಯಿಂದ ಮರಗಳ ಹಿಂದೆ ಅಡಗಿಕೊಂಡನು, ಆದರೆ ಕ್ರಿಸ್ತನು ಇತರರ ರಕ್ಷಣೆಗಾಗಿ ಮರದ ಮೇಲೆ ನೇತಾಡಿದನು. ಆದಾಮನ ಕೃತ್ಯವು ಅನೇಕರಿಗೆ ಸಾವಿಗೆ ಕಾರಣವಾಯಿತು, ಆದರೆ ಕ್ರಿಸ್ತನ ವಿಧೇಯತೆಯು ಎಲ್ಲರ ಜೀವಕ್ಕೆ ಕಾರಣವಾಗುತ್ತದೆ. ತಪಸ್ಸು ಕಾಲದಲ್ಲಿ ಈ ವೃತ್ತಾಂತದ ಅಧ್ಯಯನ ನಮಗೆ ನೀಡುವ ಭರವಸೆ. ನಮ್ಮ ವೈಫಲ್ಯಗಳು ಅಂತಿಮವಲ್ಲ, ನ್ಯಾಯಪರತೆ ನಾವು ಗಳಿಸುವುದಲ್ಲ, ಸರ್ವೇಶ್ವರರು ನಮಗೆ ದಾರಿ ಇರುವ ಉದಾರ ಕೊಡುಗೆ ಆಗಿದೆ. ಆದ್ದರಿಂದ ಅನುಗ್ರಹವು ಕೇವಲ ಪಾಪವನ್ನು ರದ್ದುಗೊಳಿಸುವುದಿಲ್ಲ, ಅದು ಮನುಷ್ಯತ್ವವನ್ನು ಪುನಃ ಸೃಷ್ಟಿಸುತ್ತದೆ. ಯಾವುದೇ ಬೆಂಗಾಡಿನಲ್ಲಿದ್ದರೂ ಪವಿತ್ರಾತ್ಮನ ನೇತೃತ್ವದಲ್ಲಿ ಅದನ್ನು ದಾಟುತ್ತೇವೆ. ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸುವನ್ನು ಆತ್ಮವು ಬೆಂಗಾಡಿಗೆ ಕರೆದೊಯ್ಯುತ್ತದೆ. ಇಲ್ಲಿ ಉಪಯೋಗಿಸಿದ ಗ್ರೀಕ್ ಕ್ರಿಯಾಪದ ಅನೆಕ್ತೆ ನೇತೃತ್ವ ವಹಿಸುವ ದೈವಿಕ ಉಪಕ್ರಮವನ್ನು ಸೂಚಿಸುತ್ತದೆ. ಬೆಂಗಾಡು ಆಕಸ್ಮಿಕವಲ್ಲ, ಅದು ಸಿದ್ಧತೆಯ ವಲಯವಾಗಿದೆ. ಪ್ರಲೋಭಕ ಪುತ್ರತ್ವದ 3 ವಿರೂಪಗಳನ್ನು ಪ್ರಸ್ತಾಪಿಸುತ್ತಾನೆ. ಮೊದಲನೆಯದಾಗಿ, ಈ ಕಲ್ಲುಗಳು ರೊಟ್ಟಿಗಳಾಗಲಿ ಎಂಬುದು ದೈಹಿಕ ಅವಶ್ಯಕತೆಯನ್ನು ಸೂಚಿಸುತ್ತದೆ. ಪ್ರಲೋಭನೆ, ನೀವು ದೇವರ ಪುತ್ರನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಗಳಾಗಲೆಂದು ಹೇಳು ಎಂಬುದು ನೈಜ ಗುರುತನ್ನು ವಿಕೃತಗೊಳಿಸುವ ಸಂಚು. ಯೇಸು ಸ್ವಯಂ ತೃಪ್ತಿಗಾಗಿ ದೈವಿಕ ಶಕ್ತಿಯನ್ನು ಬಳಸುತ್ತಾನೋ? ಇಲ್ಲ. ಅವರ ಪ್ರತಿಕ್ರಿಯೆ ಧರ್ಮೋಪದೇಶ ಕಾಂಡದಲ್ಲಿರುವ ಉತ್ತರ. ಮಾನವನು ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ, ನಿಜವಾದ ಜೀವನವು ದೈವಿಕ ಉದಾರತೆಯನ್ನು ಅವಲಂಬಿಸಿರುತ್ತದೆ. ಎರಡನೇದಾಗಿ, ದೇವಾಲಯದ ಶಿಖರ ಧಾರ್ಮಿಕ ಪ್ರದರ್ಶನವನ್ನು ಸೂಚಿಸುತ್ತದೆ. ಇಲ್ಲಿ ದೇವರನ್ನು ಪರೀಕ್ಷಿಸುವುದು ಎಂದರೆ ದೈವಿಕ ಕಾಳಜಿಯ ಪುರಾವೆಯನ್ನು ಒತ್ತಾಯಿಸುವುದು. ನಿನ್ನ ಸರ್ವೇಶ್ವರ ದೇವರನ್ನು ನೀನು ಪರಿಶೋಧಿಸಬಾರದು ಎಂದು ಹೇಳುವ ಮೂಲಕ ಯೇಸು ಆ ಊಹೆಯನ್ನು ನಿರಾಕರಿಸುತ್ತಾನೆ. ಮೂರನೆಯದಾಗಿ, ಪ್ರಪಂಚದ ರಾಜ್ಯಾಡಳಿತಗಳು ರಾಜಕೀಯ ಪ್ರಾಬಲ್ಯವನ್ನು ಸೂಚಿಸುತ್ತವೆ. ಗ್ರೀಕ್ ಭಾಷೆಯ ಪ್ರೋಸ್ಕಿನ್ಯೋಸಿಸ್ ಪೂಜಿಸುವ ಮೂಲ ವಿಷಯ ಮತ್ತು ಹಿನ್ನೆಲೆಯನ್ನು ಬಹಿರಂಗಪಡಿಸುತ್ತದೆ. ಯೇಸು ಘೋಷಿಸುತ್ತಾನೆ, ನಿನ್ನ ಸರ್ವೇಶ್ವರ ದೇವರಿಗೆ ಸಾಷ್ಟಾಂಗ ಬೆರಗು, ಅವರೊಬ್ಬರಿಗೆ ಮಾತ್ರ ಸೇವೆ ಸಲ್ಲಿಸು. ಈ ಪ್ರಲೋಭನೆಗಳು ಇಂದಿನ ಏದೇನ್ ಅನ್ನು ಪ್ರತಿಬಿಂಬಿಸುತ್ತವೆ. ದೇಹದ ಬಯಕೆ, ಪ್ರದರ್ಶನದ ಹೆಮ್ಮೆ ಮತ್ತು ಅಧಿಕಾರದ ಮಹತ್ವಾಕಾಂಕ್ಷೆ. ಆದರೆ ಆದಾಮ್ ವಿಫಲವಾದ ಸ್ಥಳದಲ್ಲಿ ಕ್ರಿಸ್ತನು ದೃಢವಾಗಿ ನಿಲ್ಲುತ್ತಾನೆ. 3 ಪ್ರತಿಕ್ರಿಯೆಗಳು ಪವಿತ್ರ ಗ್ರಂಥದಲ್ಲಿ ನೆಲೆಗೊಂಡಿರುವ ವಿಧೇಯತೆ, ತಂದೆಯಲ್ಲಿ ಬೇರೂರಿರುವ ಗುರುತು ಮತ್ತು ಆತ್ಮದಿಂದ ಸಬಲೀಕರಣಗೊಂಡ ನಂಬಿಕೆಯನ್ನು ನಾಟಕೀಯ ರೂಪದಲ್ಲಿ ವಿನ್ಯಾಸಗೊಳಿಸುತ್ತವೆ. ಯೇಸು ದೇವರ ಚಿತ್ತದೊಂದಿಗೆ ಹೊಂದಿಕೊಂಡಿರುವುದರಿಂದ ಬೆಂಗಾಡು ವಿಜಯದ ನೆಲವಾಗುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಅರ್ಥಪೂರ್ಣ ತಪಸ್ಸುಕಾಲದ ಪಯಣಕ್ಕಾಗಿ ಮಾನವ ದೌರ್ಬಲ್ಯಕ್ಕಿಂತ ಮಹತ್ತರವಾದ ದೈವಿಕ ಕೃಪೆ ಎಂಬ ವಿಷಯವನ್ನು ಧ್ಯಾನಿಸಿದ್ದೇವೆ. ಆದಿಕಾಂಡ ಮಾನವ ಸ್ವಾಯತ್ತತೆಯ ದುರ್ಬಲತೆಯನ್ನು ಬಹಿರಂಗಪಡಿಸುತ್ತದೆ. ರೋಮನರಿಗೆ ಬರೆದ ಪತ್ರ ದೈವಾನುಗ್ರಹದ ಉದಾರತೆಯನ್ನು ಘೋಷಿಸುತ್ತದೆ. ಮತ್ತಾಯನ ಶುಭ ಸಂದೇಶ ಕ್ರಿಸ್ತನಲ್ಲಿ ಸಾಕಾರಗೊಂಡಿರುವ ವಿಧೇಯತೆಯನ್ನು ನಮಗೆ ತೋರಿಸುತ್ತದೆ. ಹೀಗೆ ತಪಸ್ಸು ಕಾಲ ನಮ್ಮ ಅಂಜೂರದ ಎಲೆಗಳನ್ನು ಪರೀಕ್ಷಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಇದು ಆದಾಮನ ಹಿಡಿತವ ತ್ಯಜಿಸಿ ಕ್ರಿಸ್ತನ ಭರವಸೆಯ ಚಲನೆಯನ್ನು ಅಂಗೀಕರಿಸಲು ನಮ್ಮನ್ನು ಕರೆಯುತ್ತದೆ. ಹಸಿವು, ಅನುಮಾನ, ಮಹತ್ವಾಕಾಂಕ್ಷೆ ಎಂಬ ಪ್ರತಿಯೊಂದು ಬೆಂಗಾಡಿನಲ್ಲಿ ನಾವು ಒಬ್ಬಂಟಿಯಾಗಿಲ್ಲ. ಯೇಸುವನ್ನು ಮುನ್ನಡೆಸಿದ ಆತ್ಮವು ನಮ್ಮನ್ನು ಮುನ್ನಡೆಸಿ ಸರಿಪಡಿಸುತ್ತದೆ. ಅಪರಾಧದ ಬದಲು ವಿಧೇಯತೆಯನ್ನು, ದಂಡನೆಯ ಬದಲು ಕೃಪೆಯನ್ನು ಆರಿಸಿಕೊಳ್ಳೋಣ. ಆಗ ಪಾಪದ ಬಿರುಕುಗಳು ನಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ.
ಕ್ರಿಸ್ತನ ವಿಧೇಯತೆ ನಮಗೆ ದಾರಿಯಾದಾಗ ಮಿಂಗಾಡಿನಲ್ಲಿರುವ ನಮ್ಮ ಜೀವನವು ಅರಳುತ್ತದೆ. ಈ ಅನುಭವವೇ ತಪಸ್ಸು ಕಾಲದ ಪ್ರತಿಫಲವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ತಪಸ್ಸು ಕಾಲದ ಮೊದಲನೆಯ ಭಾನುವಾರವು ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಹಾರೈಸುತ್ತೇನೆ.